ನಿಮಗೆಲ್ಲ ಅಗಸರ ರಾಕ್ಷಸನ ಕತೆ ಗೊತ್ತಾ? ಈತನ ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಗೊತ್ತಾ? ಈತ ಕೂಡ ಕೃಷ್ಣನ ಕೊಲ್ಲಲು ಬಂದ ರಾಕ್ಷಸರಲ್ಲಿ ಒಬ್ಬ. ಆದರೆ ಈತನ ಕಂಸ ಕಳಿಸಲಿಲ್ಲ. ಇವನು ಬಕಾಸುರ ರಾಕ್ಷಸ ಮತ್ತು ಪೂತನಿ ರಾಕ್ಷಸಿಯ ಅಣ್ಣ. ಕೃಷ್ಣ ಬಕಾಸುರ ರಾಕ್ಷಸ ಹಾಗೂ ಪೂತನಿ ರಾಕ್ಷಸಿಯನ್ನು ಕೊಂದ ಕಾರಣ ಈ ಅಗಾಸುರ ರಾಕ್ಷಸ ಕೃಷ್ಣನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಾ ಇರ್ತಾನೆ. ಒಮ್ಮೆ ಕಾಡಿನಲ್ಲಿ ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಈ ಅಗಾಸುರ ರಾಕ್ಷಸ ಕೃಷ್ಣನ ನೋಡ್ತಾನೆ. ಇದೇ ಸರಿಯಾದ ಸಮಯ ಎಂದು ತಿಳಿದು ಅಗಾಸುರ ಕೃಷ್ಣನ ಕೊಲ್ಲಲು ತನ್ನನ್ನು ತಾನು ಅತೀಂದ್ರಿಯ ಶಕ್ತಿಯನ್ನು ಬಳಸಿ ಅಗಾಸುರ 8 ಮೈಲಿ ಉದ್ದದ ಹೆಬ್ಬಾವಾಗಿ ರೂಪ ತಗೊಳ್ತಾನೆ. ಆ ಹೆಬ್ಬಾವು ತನ್ನ ಬಾಯಿಯನ್ನು ಅಗಲವಾಗಿ ತೆರೆಯಿತು. ಅದು ದಟ್ಟವಾದ ಗುಹೆಯಾಗಿ ತೋರುತ್ತಿತ್ತು. ಕೃಷ್ಣನ ಸ್ನೇಹಿತರೆಲ್ಲರೂ ಈ ಗುಹೆ ವಿಚಿತ್ರವಾಗಿದೆ, ಇದರೊಳಗೆ ಒಮ್ಮೆ ಪ್ರವೇಶಿಸಬೇಕು ಎಂದುಕೊಳ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಇದು ಸರ್ಪ ಬಾಯಿ ತೆಗೆದು ನಮ್ಮನ್ನು ತಿನ್ನಲು ಕಾಯುತ್ತಿರುವ ಹಾಗಿದೆ ಎಂದು ಹೇಳ್ತಾನೆ. ಇದಕ್ಕೆ ಎಲ್ಲ ಹುಡುಗರು ಸೇರಿ ನಾವೆಲ್ಲರೂ ಒಂದು ಬಾರಿ ಇದರ ಬಾಯಿಯೊಳಗೆ ಹೋದರೆ ಅದು ಹೇಗೆ ನಮ್ಮನ್ನು ತಿನ್ನುತ್ತೆ, ನಮ್ಮ ಬಳಿ ಕೃಷ್ಣನಿದ್ದಾನೆ, ಅವನು ಬಕಾಸುರನನ್ನು ಹೇಗೆ ಕೊಂದನು ಹಾಗೆ ಈ ಸರ್ಪನನ್ನು ಕೂಡ ಕೊಂದು ನಮ್ಮನ್ನು ರಕ್ಷಿಸುತ್ತಾನೆ ಎಂದು ಸರ್ಪದ ಬಾಯಿಯೊಳಗೆ ನುಗ್ಗಲು ಪ್ರಾರಂಭಿಸುತ್ತಾರೆ. ಇದನ್ನು ನೋಡಿದ ಕೃಷ್ಣ ಹೇಗೆ ತನ್ನ ಸ್ನೇಹಿತರನ್ನು ಕಾಪಾಡಲು ಎಂದು ಯೋಚಿಸಿ ಕೃಷ್ಣನೂ ಕೂಡ ಸರ್ಪದ ಬಾಯಿಯೊಳಗೆ ನುಗ್ಗಿ ಸರ್ಪದ ಗಂಟಲಿನಲ್ಲಿ ಕೂತು ಕೃಷ್ಣನು ತನ್ನನ್ನು ತಾನು ದೊಡ್ಡವನಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಆಗ ಅಗಾಸುರ ಸರ್ಪನಿಗೆ ಉಸಿರು ಕಟ್ಟಿ ಸಾವನ್ನಪ್ಪುತ್ತಾನೆ. ಅಗಾಸುರನು ಸತ್ತು ಬಿದ್ದಾಗ ಕೃಷ್ಣನು ತನ್ನ ಸ್ನೇಹಿತರನ್ನು ಮತ್ತು ದನಕರುಗಳನ್ನು ಸರ್ಪದ ಬಾಯಿಂದ ಹೊರಗೆಳೆಯುತ್ತಾನೆ. ಹೀಗೆ ಅಗಾಸುರನ ಅಂತ್ಯವಾಗುತ್ತದೆ. ನಾನು ಮೇಘನಾ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.